ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ ಎಚ್.ಆರ್. ಸ್ನೇಹಿತರೆ, 7ನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸುವ ಕುರಿತು ಅಧಿಕೃತ ಆದೇಶ ಆರ್ಥಿಕ ಇಲಾಖೆಯಿಂದ ಸರ್ಕಾರದ ಕಾರ್ಯದರ್ಶಿಯಿಂದ ಬಂದಿರತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ ಅಂತಕ್ಕಂಥದ್ದು. ತುಂಬ ಜನ ಆದೇಶ ಜಿ ಒ ಆಗಿಲ್ಲ ಅಥವಾ ಜಿ ಒ ಯಾವಾಗ ಆಗುತ್ತೆ ಅಥವಾ ಜಿ ಒ ಆದಮೇಲೆ ಮಾಹಿತಿಯನ್ನು ನೀಡಿ ಅಂತಕ್ಕಂಥ ಪ್ರಶ್ನೆಗಳನ್ನ ಕೇಳಿದ್ರಿ. ಸೊ ಇವತ್ತು ಅಧಿಕೃತವಾಗಿ ಜಿ ಒ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡ್ಬೋದು. ಈ ಒಂದು ಮಾಹಿತಿಯಲ್ಲಿ ಪ್ರಸ್ತಾವನೆ ಏನಿದೆ ಅಂತಕ್ಕಂಥದ್ದು 19/11/2022 ಆದೇಶದಲ್ಲಿ ರಚಿಸಲಾಗಿದ್ದ 7ನೇ ರಾಜ್ಯ ವೇತನ ಆಯೋಗವು ರಾಜ್ಯ ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆಗಳು ಹಾಗೂ ಪಿಂಚಣಿ ಪರಿಷ್ಕರಣೆ ಕುರಿತಂತೆ ತನ್ನ ವರದಿಯ ಸಂಪುಟ 1 ಸಲ್ಲಿಸಿರುತ್ತದೆ. 7ನೇ ರಾಜ್ಯ ವೇತನ ಆಯೋಗದ ಸಂಪುಟ 1ರ ವರದಿಯಲ್ಲಿನ ಶಿಫಾರಸುಗಳನ್ನು ಸರ್ಕಾರವು ಪರಿಗಣಿಸಿರುತ್ತದೆ. ಅದರಂತೆ ಈ ಕೆಳಕಂಡ ಆದೇಶಗಳನ್ನು ಹೊರಡಿಸಲಾಗಿದೆ. ಏನಿದೆ ಆದೇಶಗಳು ಅಂತಕ್ಕಂಥದ್ದು: ಮೊದಲನೇ ಆದೇಶ, ಮುಖ್ಯ ವೇತನ ಶ್ರೇಣಿ ಮತ್ತು ಸ್ಥಾಯಿ ವೇತನ ಶ್ರೇಣಿಗಳ ಪರಿಷ್ಕರಣೆ ಬಗ್ಗೆ 7ನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ರಾಜ್ಯ ಸರ್ಕಾರವು ಅಂಗೀಕರಿಸುತ್ತದೆ. ಅದರಂತೆ 7ನೇ ರಾಜ್ಯ ವೇತನ ಆಯೋಗವು ಶಿಫಾರಸು ಮಾಡಿರುವ ಮುಖ್ಯ ವೇತನ ಶ್ರೇಣಿ ಮತ್ತು ಪರಿಷ್ಕೃತ 25 ಸ್ಥಾಯಿ ವೇತನ ಶ್ರೇಣಿಗಳನ್ನು ದಿನಾಂಕ 1/7/2022 ಜಾರಿಗೆ ಬರುವಂತೆ ಅನುಷ್ಠಾನಗೊಳಿಸಲು ಸರ್ಕಾರವು ಹರ್ಷಿಸುತ್ತದೆ. ಅಂದರೆ ಈಗ ಏನು ವೇತನ ಶ್ರೇಣಿಗಳನ್ನ ರಚನೆಯನ್ನು ಮಾಡಲಾಗಿದೆ, ಈ ವೇತನ ಶ್ರೇಣಿಗಳು ಎಲ್ಲವೂ ಕೂಡ ಪ್ರತಿಯೊಬ್ಬ ರಾಜ್ಯ ಸರ್ಕಾರಿ ನೌಕರನಿಗೂ ಮತ್ತು ನಿವೃತ್ತ ನೌಕರರಿಗೂ ಕೂಡ 1/7/2022 ಅನ್ವಯ ಆಗುತ್ತೆ ಅಂತಕ್ಕಂಥದ್ದು. ನಂತರ ಎರಡನೇದು ಭಾಳ ಮುಖ್ಯವಾಗಿ, ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿ ಮತ್ತು ಪರಿಷ್ಕೃತ 25 ಸ್ಥಾಯಿ ವೇತನ ಶ್ರೇಣಿಗಳು ಈ ಕೆಳಕಂಡಂತಿವೆ ಅಂತಕ್ಕಂಥದ್ದು. ಮುಖ್ಯ ವೇತನ ಶ್ರೇಣಿಗಳನ್ನು ನೀಡಲಾಗಿದೆ. ರೂ. 27,000ದಿಂದ 2,41,200 ಇರ್ತಕ್ಕಂಥ ವೇತನ ಶ್ರೇಣಿಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡ್ಬೋದು ಅಂತಕ್ಕಂಥದ್ದು. 27,650, 29,600, ಆಮೇಲೆ 725, ಆಮೇಲೆ 32,500, ಈ ರೀತಿ ಇದು ಮುಂದುವರಿತಾ ಹೋಗುತ್ತೆ ಅಂತಕ್ಕಂಥದ್ದು. ಇನ್ನು ಪರಿಷ್ಕೃತ 25 ಸ್ಥಾಯಿ ವೇತನ ಶ್ರೇಣಿಗಳು ಯಾವ್ಯಾವು ಅಂತಕ್ಕಂಥದ್ದು ನಾವು ನೋಡ್ಬೋದು. ಪ್ರಸ್ತುತ ವೇತನ ಶ್ರೇಣಿ ಮತ್ತು ಪರಿಷ್ಕೃತ ವೇತನ ಶ್ರೇಣಿ ಇದು ಈ ಹಿಂದೆ ನಾನು ವಿಡಿಯೋದಲ್ಲಿ ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೆ. ಆದರೂ ಕೂಡ ತಾವು ಹಾಗೆಯೇ ಗಮನಿಸ್ತಾ ಹೋಗ್ಬೋದು ಇಲ್ಲಿರ್ತಕ್ಕಂಥ ಒಂದು ಮಾಹಿತಿಯನ್ನು ಅಂತಕ್ಕಂಥದ್ದು. ಉದಾಹರಣೆ ನಮ್ಮದನ್ನೇ ನಾವು ನೋಡೋದಾದರೆ, ನಾನು 30,350 ಅಂದರೆ 8ನೇ ಸ್ಥಾಯಿ ವೇತನ ಶ್ರೇಣಿಯಲ್ಲಿ ನನ್ನ ವೇತನ ನಿಗದಿಗೊಳ್ಳುತ್ತೆ ಅಂತಕ್ಕಂಥದ್ದು. 30,350ರಿಂದ 58,250 ಈ ಶ್ರೇಣಿಯಲ್ಲಿ ನಾನು 37,900 ನಾನು ತೆಗೆದುಕೊಳ್ತಾ ಇದ್ದೀನಿ. ಮತ್ತು ಜುಲೈ ತಿಂಗಳಲ್ಲಿ ಇಂಕ್ರಿಮೆಂಟು ಕೂಡ ಒಂದು ಬೀಳ್ತಾಯಿದೆ ಅಂತಕ್ಕಂಥದ್ದು. ಸೊ ನನ್ನ ವೇತನ ಶ್ರೇಣಿ 49,050ರಿಂದ 92,500. ಸೊ ಈ ವೇತನ ಶ್ರೇಣಿಯಲ್ಲಿ ನಾನು ಪ್ರಸ್ತುತ ವೇತನವನ್ನು ಮೂಲ ವೇತನವನ್ನು ಪಡ್ಕೋಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಇದೇ ರೀತಿ 25 ಸ್ಥಾಯಿ ವೇತನ ಶ್ರೇಣಿಗಳನ್ನು ರಚನೆಯನ್ನು ಹೊಸ 7ನೇ ವೇತನ ಆಯೋಗದಲ್ಲಿ ಮಾಡಲಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯ ಅಧಿಕೃತ ಆದೇಶವನ್ನು ನಾವು ಇಲ್ಲಿ ನೋಡ್ಬೋದು. ಮೂರನೇದು ಭಾಳ ಮುಖ್ಯವಾಗಿ, ಪರಿಷ್ಕೃತ ವೇತನ ಶ್ರೇಣಿಗಳಿಂದ ವೇತನವನ್ನು ಯಾವ ರೀತಿ ನಿಗದಿಪಡಿಸಬೇಕು. ಈಗಾಗಲೇ ಸಾಕಷ್ಟು ಬಾರಿ ಈ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ. 1/7/22ರಲ್ಲಿದ್ದಂತೆ ಮೂಲ ವೇತನ, 1/7/22ರಲ್ಲಿದ್ದಂಥ 31% ತುಟ್ಟಿ ಭತ್ಯೆ, 1/7/2020ರಲ್ಲಿದ್ದಂಥ 27.5% ಫಿಟ್ಮೆಂಟ್ ಸೌಲಭ್ಯ, ಈ ಮೂರನ್ನೂ ಕೂಡ ಲೆಕ್ಕ ಹಾಕಿದಾಗ ಬರುವ ಮೊತ್ತದ ನಂತರ ಹಂತದಲ್ಲಿ ವೇತನವನ್ನು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಗದಿಪಡಿಸ್ತಕ್ಕಂಥದ್ದು. ಭಾಳ ಸ್ಪಷ್ಟವಾಗಿ ನೀಡಲಾಗಿದೆ ಇಲ್ಲೊಂದು ಮಾಹಿತಿಯನ್ನು. ಪರಿಷ್ಕೃತ ವೇತನ ಶ್ರೇಣಿಗಳು ಅನುಷ್ಠಾನದ ಆರ್ಥಿಕ ಸೌಲಭ್ಯವು ಅಂದರೆ ಎಕನಾಮಿಕಲ್ ಬೆನಿಫಿಟ್. ನಾವು 1/7/2022ರಿಂದ ನಾವು ಈ ಒಂದು ಮೂಲ ವೇತನ ಮತ್ತು ವೇತನ ಶ್ರೇಣಿಗಳ ಸೌಲಭ್ಯವನ್ನು ಪಡೆದು ಕೂಡ ಎಕನಾಮಿಕಲಿ ಬೆನಿಫಿಟನ್ನು ನಾವು ಪಡಿತಕ್ಕಂಥದ್ದು 1ನೇ ಆಗಸ್ಟ್ 2024ರಿಂದ ನಾವು ಈ ಒಂದು ಸೌಲಭ್ಯವನ್ನು ನಾವು ಪಡಿತಾ ಹೋಗ್ತೀವಿ. ಅದೇ ರೀತಿ ಪಿಂಚಣಿದಾರರಿಗೂ ಕೂಡ ಮಾಹಿತಿಯನ್ನು ನೀಡಲಾಗಿದೆ. ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳ ಪರಿಷ್ಕರಣೆ ಕುರಿತಂತೆಯೂ ಕೂಡ 7ನೇ ರಾಜ್ಯ ವೇತನ ಆಯೋಗ ಶಿಫಾರಸನ್ನು ಮಾಡಿರುತ್ತೆ. ಇದನ್ನು ಕೂಡ ಸಂಪೂರ್ಣವಾಗಿ ಒಪ್ಪಿದೆ ಅಂತಕ್ಕಂಥದ್ದು. ಜೊತೆಗೆ 1/8/2024 ಪ್ರಾಪ್ತವಾಗತಕ್ಕಂಥದ್ದು ಅದನ್ನು ಕೂಡ ಪಿಂಚಣಿದಾರರಿಗೂ ಕೂಡ ಆರ್ಥಿಕ ಲಾಭವನ್ನು 1/8/2024 ಮತ್ತು ಮರಣ ಮತ್ತು ನಿವೃತ್ತಿ ಒಪ್ಪಂದದ ಪ್ರಸ್ತುತ ಗರಿಷ್ಠ ಮಿತಿ 20 ಲಕ್ಷಗಳಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. DCRG ಏನಿತ್ತು, ಆ DCRGಯಲ್ಲಿ ಯಾವುದೇ ಬದಲಾವಣೆಯನ್ನು
ಮಾಡಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾವು ಇಲ್ಲಿ ನೋಡ್ಬೋದು ಅಂತಕ್ಕಂಥದ್ದು. ನಂತರ 1/7/2022ಕ್ಕೆ ಪೂರ್ವದಲ್ಲಿ ನಿವೃತ್ತರಾದ ಅಥವಾ ಸೇವೆಯಲ್ಲಿದ್ದಾಗಲೇ ಮೃತರಾದ ಸರ್ಕಾರಿ ನೌಕರರ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯನ್ನು ಈ ಕೆಳಕಂಡಂತೆ ನಿಗದಿಪಡಿಸ್ತಕ್ಕಂಥದ್ದು. ಅಂದರೆ ಯಾರಾದರೂ ಕೂಡ 1/7/2022ಕ್ಕೆ ಪೂರ್ವದಲ್ಲಿ ನಿವೃತ್ತರಾಗಿದ್ದು ಅಥವಾ ಸೇವೆಯಲ್ಲಿದ್ದಾಗಲೇ ಮೃತರಾದ ಸರ್ಕಾರಿ ನೌಕರರಿಗೆ ಏನಾದರೂ ಪಿಂಚಣಿಯನ್ನು ಕೊಡಬೇಕು ಅಂದರೆ 1/7/2022ರಂದು ಇದ್ದ ಮೂಲ ನಿವೃತ್ತಿ ವೇತನ ಅಥವಾ ಕುಟುಂಬ ನಿವೃತ್ತಿ ವೇತನವನ್ನು ಪರಿಗಣನೆಯನ್ನು ತೆಗೆದುಕೋಬೇಕಾಗುತ್ತೆ. ನಂತರ 1/7/2022ರಲ್ಲಿದ್ದಂಥ 31% ತುಟ್ಟಿ ಭತ್ಯೆ, 1/7/22ರಲ್ಲಿದ್ದಂಥ 27.5% ಫಿಟ್ಮೆಂಟ್ ಸೌಲಭ್ಯವನ್ನು ಹಾಕಿ ಒಟ್ಟಾರೆಯಾಗಿ ಮೊತ್ತವು ತಿಂಗಳಿಗೆ 13,500ಗಳ ಕನಿಷ್ಠ ಪಿಂಚಣಿ ಕಡಿಮೆ ಇಲ್ಲದಂತೆ ಮತ್ತು ಗರಿಷ್ಠ 1,20,600 ಗರಿಷ್ಠ ಪಿಂಚಣಿಯನ್ನು ನೀಡುವ ಮಿತಿಗೆ ಒಳಪಟ್ಟು ಕುಟುಂಬ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿಯನ್ನು 80,400 ಮಿತಿಗೆ ಒಳಪಟ್ಟಿರುತ್ತೆ. ಇದು 1/8/2024ರಿಂದ ಪ್ರಾಪ್ತವಾಗತಕ್ಕಂಥದ್ದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಇನ್ನು ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ವೇತನ ಸಂಬಂಧಿತ ಭತ್ಯೆಗಳಾದ ಮನೆ ಬಾಡಿಗೆ ಭತ್ಯೆ, ನಗರ ಪರಿಹಾರ ಭತ್ಯೆ, ವೈದ್ಯಕೀಯ ಭತ್ಯೆಗಳ ಪರಿಷ್ಕರಣೆ ಶಿಫಾರಸು ಮತ್ತು ಪರಿಷ್ಕೃತ ವೇತನ ಹಾಗೂ ಪರಿಷ್ಕೃತ ಪಿಂಚಣಿಯಲ್ಲಿ ತುಟ್ಟಿ ಭತ್ಯೆ ಲೆಕ್ಕಾಚಾರ ಮಾಡಲು ಶಿಫಾರಸು ಮಾಡಲಾದ ಪರಿಷ್ಕೃತ ಸೂತ್ರಕ್ಕೆ ಸಂಬಂಧಿಸಿದ ವೇತನ ಆಯೋಗದ ಶಿಫಾರಸುಗಳನ್ನು ಅಂಗೀಕರಿಸಲಾಗಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ಪ್ರಭಾರ ಭತ್ಯೆ ಮಂಜೂರಾತಿಯು ಪ್ರಸ್ತುತ ದರಗಳ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಮುಂದುವರಿಯುತ್ತವೆ. ನೌಕರರ ಸಾಮೂಹಿಕ ವಿಮಾ ಯೋಜನೆಗೆ ನೌಕರರ ವಂತಿಗೆ ಹೆಚ್ಚಳದ ಪರಿಷ್ಕರಣೆಯ ಶಿಫಾರಸುಗಳನ್ನು ಅಂಗೀಕರಿಸಲಾಗಿದೆ. ಅನ್ವಯಿಸುವ ಬದಲಾವಣೆಯೊಂದಿಗೆ ಈ ಮೇಲಿನ ಸೌಲಭ್ಯಗಳನ್ನು ಅನುದಾನಿತ ಶಿಕ್ಷಣ ಸಂಸ್ಥೆಗಳು, ಸಲಹೆ ಸಂಸ್ಥೆಗಳು, ನೌಕರರು ಮತ್ತು ವಿಶ್ವವಿದ್ಯಾಲಯಗಳ ಬೋಧಕೇತರ ಸಿಬ್ಬಂದಿಗಳಿಗೂ ಸಹ ವಿಸ್ತರಿಸಲು ಸರ್ಕಾರವು ಹರ್ಷಿಸುತ್ತದೆ. ಮುಂದುವರೆದು ಈ ಮೇಲಿನಂತೆ ವೇತನ ಶ್ರೇಣಿಗಳ ಪರಿಷ್ಕರಣೆಯ ಕಾರಣದಿಂದ ಉಂಟಾಗುವ ವೇತನ ಮತ್ತು ಭತ್ಯೆಗಳ ಹೆಚ್ಚಳವನ್ನು 1/8/2022ರಿಂದ ನಗದಾಗಿ ಪಾವತಿ ಮಾಡತಕ್ಕಂಥದ್ದು. ದಿನಾಂಕ 1/7/2022ರಿಂದ 31/7/2024 ಅವಧಿಯಲ್ಲಿ ಸೇವೆಯಿಂದ ನಿವೃತ್ತರಾದ ಅಥವಾ ಸೇವೆಯಲ್ಲಿರುವ ಮರಣ ಹೊಂದಿದ ಅಥವಾ ಸೇವೆಯಲ್ಲಿರುವುದು ಸಮಾಪ್ತಿಗೊಂಡ ಸರ್ಕಾರಿ ನೌಕರರ ಪ್ರಕರಣಗಳಲ್ಲಿ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ನಿಗದಿಪಡಿಸಲಾದ ಕಾಲ್ಪನಿಕ ವೇತನವನ್ನು ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ಲೆಕ್ಕಹಾಕುವ ಉದ್ದೇಶಗಳಿಗಾಗಿ ಪರಿಗಣಿಸತಕ್ಕಂಥದ್ದು. ಆದರೆ ಸದರಿ ಕಾಲ್ಪನಿಕ ಪುನರ್ ನಿಗದಿಯು ಆರ್ಥಿಕ ಲಾಭವು ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರನಿಗೆ ಅಥವಾ ಮರಣ ಹೊಂದಿದ ಸರ್ಕಾರಿ ನೌಕರನ ಫಲಾನುಭವಿಗೆ ಸಂದರ್ಭಾನುಸಾರ ಪ್ರಾಪ್ತವಾಗತಕ್ಕಂಥದ್ದು. ಪರಿಷ್ಕೃತ ವೇತನ ಶ್ರೇಣಿಗಳ ಹಂಚಿಕೆ ಮತ್ತು ಅದರಲ್ಲಿ ವೇತನ ಹಾಗೂ ನಿವೃತ್ತಿ ವೇತನವನ್ನು ಕ್ರಮಬದ್ಧಗೊಳಿಸಲು ಸರ್ಕಾರದಿಂದ ವಿವರವಾದ ನಿಯಮ ಮತ್ತು ಆದೇಶಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು ಅಂತಕ್ಕಂಥದ್ದು. ಅಂದರೆ ವೇತನ ಹಾಗೂ ನಿವೃತ್ತಿ ವೇತನವನ್ನು ಕ್ರಮಬದ್ಧಗೊಳಿಸೋದಕ್ಕೆ ಸಂಬಂಧಪಟ್ಟಂತೆ ವಿವರವಾದ ನಿಯಮ ಮತ್ತು ಆದೇಶಗಳನ್ನು ಪ್ರತ್ಯೇಕವಾಗಿ ನೀಡಲಾಗುತ್ತೆ ಅಂತಕ್ಕಂಥದ್ದನ್ನು ಕರ್ನಾಟಕದ ರಾಜ್ಯಪಾಲರ ಆದೇಶದ ಅನುಸಾರದಲ್ಲಿ LK ಅತೀಕ್ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಆರ್ಥಿಕ ಇಲಾಖೆಯವರು ಈ ಒಂದು ಅಧಿಕೃತ ಜಿಒವನ್ನು ಗೌರ್ಮೆಂಟ್ ಆರ್ಡರನ್ನು ಹೊರಡಿಸಿರ್ತಾರೆ ಅಂತಕ್ಕಂಥದ್ದು. 22/7/2024ರಲ್ಲಿ ಈ ಒಂದು ಜಿಒ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಒಟ್ಟಾರೆಯಾಗಿ 7ನೇ ವೇತನ ಆಯೋಗದ ಅಧಿಕೃತ ಸರ್ಕಾರಿ ಆದೇಶ ಈಗ ಹೊರಬಿದ್ದಿದೆ ಅಂತಕ್ಕಂಥದ್ದು. ಉಳಿದಂತೆ ನೋಡಿದಂಥ ಸಂದರ್ಭದಲ್ಲಿ ಇದರ ಒಂದು ಬುಕ್ಲೆಟು ಕೂಡ ಬರುತ್ತೆ. ಬುಕ್ಲೆಟ್ ಬಂದಾಗ ಇನ್ನೂ ಹೆಚ್ಚಿನ ವಿವರವನ್ನು ನಾನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ ಅಂತಕ್ಕಂಥದ್ದು. ಇಷ್ಟೊತ್ತು ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಅನಂತ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಬಯಸ್ತೀನಿ. ನಮಸ್ತೆ.